Hi, hello, namaskara. Welcome back to my YouTube channel, VJ Saundarya Vlogs, and welcome back to one more new vlog. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಫ್ರೆಂಡ್ಸ್, ಇವತ್ತು ಅಕ್ಷಯ ತೃತೀಯ ಶುಕ್ರವಾರ. ಸೊ ಇವತ್ತಿನ ವ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಮೊದಲನೇ ಬಾರಿಗೆ ಯಾರಾದ್ರೂ ನನ್ನ ಈ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲಾ ವ್ಲಾಗ್ಸ್ ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ. ಎಲ್ಲಾ ವಿಡಿಯೋಸ್ ಅಲ್ಲೂ ಏನಾದ್ರೂ ಒಂದು ಕಂಟೆಂಟ್ ಇಟ್ಕೊಂಡೆ ನಾನು ವಿಡಿಯೋ ಶೂಟ್ ನ ಮಾಡಿರ್ತೀನಿ. ಹಾಗಾಗಿ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಎಸ್, ಬನ್ನಿ. ಇವತ್ತು ಶುಕ್ರವಾರ. ಪ್ರತಿ ಶುಕ್ರವಾರ ನಾನು ಹೊಸ್ಲಿಗೆ ಕಲರ್ ಹಾಕ್ತೀನಿ, ಚೆನ್ನಾಗಿರುವಂತ ರಂಗೋಲಿ ಹಾಕ್ತೀನಿ. ಎವ್ರಿ ಡೇ ಸಿಂಪಲ್ ಆಗಿ ಹಾಕ್ತೀನಿ. ಶುಕ್ರವಾರ ಒಂದ್ ಸ್ವಲ್ಪ ಸ್ಪೆಷಲ್ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ. ನಮ್ಮ ಮನೇಲಿ ವಾರ ಮಾಡುವಂತ ದಿನ. ಸೊ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಚೌಡೇಶ್ವರಿ ಆಗಿರೋದ್ರಿಂದ ನಾವು ಶುಕ್ರವಾರ ಮಾಡ್ತೀವಿ, ಇಲ್ಲ ಮಂಗಳವಾರ ಕೂಡ ಮಾಡ್ಬೋದು. ನಾನು ಶುಕ್ರವಾರ ಮಾಡ್ಕೊಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ನಾನು ಎಷ್ಟು ಚಿನ್ನ ತಗೊಂಡೆ, ಹಾಗೆ ಅಕ್ಷಯ ತೃತೀಯ ಹೇಗೆಲ್ಲ ಪೂಜೆ ಮಾಡ್ತೀನಿ, ಅಕ್ಷಯ ಪಾತ್ರೆ ಹೇಗೆ ರೆಡಿ ಮಾಡಬೇಕು, ಹಾಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ, ಏನು ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಏನೇನ್ ಮಾಡ್ತಾ ಇದ್ದೀರತ್ತೆ? ನುಗ್ಗೆಕಾಯಿ ಸಾಂಬಾರು, ಹಾ, ಪೊಂಗಲ್ಲು, ಇದು ನೈವೇದ್ಯಕ್ಕ. ಓಕೆ, ಅದು ಸಾಂಬಾರು, ರೈಸು, ಇದು ಚಿತ್ರಾನ್ನ ಬ್ರೇಕ್ಫಾಸ್ಟು, ಆ್ಯಂಡ್ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಎಲ್ಲ 6 ಗಂಟೆಗೆ ರೆಡಿ. ರೈಸು ಕೂಡ ರೆಡಿ. ಚಿತ್ರಾನ್ನ ಮಾಡೋದು, ತಿನ್ನೋದು. ಇವತ್ತು ಅಕ್ಷಯ ತೃತೀಯ. ಸ್ಪೆಷಲ್ ಆಗಿ ಬಂಗಾರ ತಗೊಳ್ಳೋದು ನೀವೆಲ್ಲ ಕೇಳಿರ್ತೀರಾ. ಅದು ಬಿಟ್ಟು ಮುಖ್ಯವಾದಂತ ವಸ್ತುಗಳನ್ನ ತಗೊಳ್ಬೇಕು. ಏನೇನು ಅಂತ ನಾನು ತೋರಿಸ್ತೀನಿ, ಬನ್ನಿ. ಬರೀ ಇಷ್ಟು ಹೂಕ್ಕೆ ಎಷ್ಟಾಯ್ತು ಅಂಕಲ್? 1000 ರೂಪಾಯಿ. ಈ ಅಂಕಲು ನಮಗೆ ರೆಗ್ಯುಲರ್ ಆಗಿ ಹೂವನ್ನ ಸಪ್ಲೈ ಮಾಡ್ತಾರೆ. ಇವತ್ತು ಜಾಸ್ತಿ ತಗೊಂಡೆ. ಹಾಗೆ ಎವ್ರಿ ಫ್ರೈಡೇನು ಅವರೇ ನನಗೆ 3 ಹಾರ ಕೊಟ್ಬಿಡ್ತಾರೆ. ಸೊ 300 ರೂಪೀಸ್ ಕೊಡ್ತಾ ಇದ್ದೆ. ಇವಾಗ ಜಾಸ್ತಿ ಆಗಿರೋದ್ರಿಂದ 1000 ರೂಪೀಸ್ ಆಯ್ತು. ಅಂಡ್ ಎಕ್ಸ್ಟ್ರಾ ಹೂವು ಕೂಡ ಪರ್ಚೇಸ್ ಮಾಡಿದೆ. ಜೊತೆಗೆ ಒಂದು ಚಿಕ್ಕ ಮಡಕೆ, ಯಾವತ್ತೂ ಮಡಕೆ ಒಂಟಿಯಾಗಿ ತಗೊಂಡು ಹೋಗ್ಬಾರ್ದು. ಹಾಗಾಗಿ ಒಂದು ಚಿಕ್ಕ ದೀಪ ಕೂಡ ಹಾಕೊಂಡೆ. ವಿಲೇದೆಲೆ, ಅಡಿಕೆ, ಅದ್ರ ಜೊತೆಗೆ ಕಲ್ಲುಪ್ಪು. ಸೊ ಕಲ್ಲುಪ್ಪು ಲಕ್ಷ್ಮಿಗೆ ತುಂಬಾ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನಗ್ ಬೇಕಾಗಿರುವಂತ ಐಟಮ್ಸ್ ಎಲ್ಲ ತಗೊಂಡು ಇವಾಗ ಮನೆಗೆ ಹೋಗೋಣ, ಬನ್ನಿ. ಊದ್ ರೇಟ್ ಅಂತೂ ಎಷ್ಟು ಆಗ್ಬಿಟ್ಟಿದೆ ಅಂದ್ರೆ, ಬರೀ ಇವೆರಡಕ್ಕೆ 1000 ರೂಪಾಯಿ. ಅದು ಎಕ್ಸ್ಟ್ರಾ ಒಂದು ಮೊಳ 60 ರೂಪೀಸ್, 120 ರೂಪೀಸ್ ಎಕ್ಸ್ಟ್ರಾ ಕೊಟ್ಟೆ. ಇಷ್ಟು ತಗೊಬಂದೆ. ಇಷ್ಟೆಲ್ಲ ತಂದಿಟ್ಬಿಟ್ಟು ಇವಾಗ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸೆಲ್ಲ ಗುಡ್ಸೋಣ ಅಂತ ಅನ್ಕೊಂಡೆ. ನಾನು ಆಕ್ಚುಲಿ 6 o'clock ಪೂಜೆ ಮುಗಿಸೋಣ ಅಂತ ಅನ್ಕೊಂಡಿದ್ದು. ಈ ಶಾಪಿಂಗ್ ಹೋಗ್ಬಿಟ್ಟು ಸ್ವಲ್ಪ ಲೇಟ್ ಆಗೋಯ್ತು. ಹಾಗೆ ಶುಕ್ರವಾರ 10 ಗಂಟೆವರೆಗೂ ಒಳ್ಳೆ ಟೈಮಿಂಗ್ ಇತ್ತಲ್ವಾ. ಸೊ ಬೇಗ ಮಾಡಿ 10 ಗಂಟೆ ಒಳಗಡೆನೆ ಪೂಜೆ ಮಾಡೋಣ ಅಂತ ಡಿಸೈಡ್ ಆದೆ. ಅದಾದ್ಮೇಲೆ ಎಷ್ಟೊಂದು ಕ್ವಶನ್ಸ್ ಬಂದಿತ್ತು. ನೀವು ಎಷ್ಟೊತ್ತಿಗೆ ತೊಳ್ತೀರಾ, ಎಲ್ಲ ಕೆಲಸ ನೀವೇ ಮಾಡ್ತೀರಾ, ಕಳಶ ಯಾವಾಗ ತೊಳಿತೀರಾ, ಎಷ್ಟು ದಿವಸಕ್ಕೆ ಕಳಶನ ಚೇಂಜ್ ಮಾಡ್ತೀರಾ, ಎವ್ರಿ ಡೇನು ಫೋಟೋಸ್ ಎಲ್ಲ ಒರೆಸ್ತೀರಾ ಅಂತೆಲ್ಲ ಕೇಳಿದ್ರಿ. ಖಂಡಿತ ಇಲ್ಲ, ಎವ್ರಿ ಡೇ ಎಲ್ಲ ಒರೆಸೋದಿಲ್ಲ. ನಾನು ವಾರಕ್ಕೆ ಒಂದ್ಸಲಿ ಮಾತ್ರ ಫೋಟೋಸ್ ಎಲ್ಲ ಒರೆಸಿ ಕುಂಕುಮ ಎಲ್ಲ ಚೇಂಜ್ ಮಾಡಿ, ಕಳಶನು ಒಂದೇ ಸಲ ಚೇಂಜ್ ಮಾಡೋದು. ಅದು ಗುರುವಾರ ನಾನು ಕಳಶದ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಫೋಟೋಗಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಗುರುವಾರ ಸಂಜೆ ಒಳಗಡೆನೆ ನಾನು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಶುಕ್ರವಾರ ಬೆಳಗ್ಗೆ ಎದ್ದು ಹೂವನ್ನ ಇಟ್ಟು ಅರ್ಶಿನ ಕುಂಕುಮ ಇನ್ನೊಂದ್ಸಲಿ ದೇವರಿಗೆ ಒಂದೊಂದು ಕಡೆ ಇಟ್ಬಿಟ್ಟು ನಾನು ಪೂಜೆ ಅನ್ನೋದು ಮಾಡ್ತೀನಿ. ಈಗ ನೋಡ್ಬೋದು, ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಂತರ ಇಲ್ಲಿ ಬಂದು ದೇವರಿಗೆ ಹಾರಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ. ನಮ್ದು ದೇವ್ರ ಮನೆ ಏನು ಅಂದ್ರೆ ಸ್ವಲ್ಪ ಹೈಟಲ್ಲಿದೆ, ಕೂತ್ಕೊಂಡು ಮಾಡೋ ಥರ ಇಲ್ಲ. ಯಾಕಂದ್ರೆ ಬಾಡಿಗೆ ಮನೆ ಆಗಿರೋದ್ರಿಂದ ಎಲ್ಲಾನು ನಮಗೆ ಅನುಕೂಲವಾಗಿರತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ವಿಷಯದಲ್ಲಿ ನಾವೇ ಕಾಂಪ್ರಮೈಸ್ ಆಗಬೇಕು. ಹಾಗಾಗಿ ನಾನೇ ಸ್ವಲ್ಪ ಹತ್ತಿ ಹೂವು ಎಲ್ಲ ಹಾಕೋದು, ಒಳಗಡೆ ಎಲ್ಲ ಫೋಟೋಗೆ ಅರ್ಶಿನ ಕುಂಕುಮ ಇಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ದಟ್ಸ್ ಓಕೆ, ದೇವ್ರಿಗೋಸ್ಕರ ಕಷ್ಟಪಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನೀವೆಲ್ಲ ಏನು ಹೇಳ್ತೀರಾ? ಹಾಗೇನೆ ಎಷ್ಟೊತ್ತಿಗೆ ತೊಳ್ತೀನಿ ಎವ್ರಿ ಡೇ ಅಂದರೆ ಶುಕ್ರವಾರ ಮಾತ್ರ ನಾನು 4 ಗಂಟೆಗೆಲ್ಲ ಎದ್ಬಿಡ್ತೀನಿ. ಇನ್ನು ಬೇರೆ ಟೈಮಲ್ಲೆಲ್ಲ 5:30, 6 o'clock ಒಳಗಡೆನೆ ಎದ್ಬಿಡ್ತೀನಿ. ಯಾಕಂದರೆ ನಾನು ವರ್ಕಿಂಗ್ ಮಾಡೋದ್ರಿಂದ ನನಗೂ ಒಂದು ಪ್ರಾಪರ್ ನಿದ್ದೆ, ಮನುಷ್ಯನಿಗೆ 8 hours ಆದ್ರೂ ಮಿನಿಮಮ್ ನಿದ್ದೆ ಬೇಕೇ ಬೇಕು. ನಾನು 8 hours ನಿದ್ದೆ ಮಾಡೋದಿಲ್ಲ. 6.5, 7 hours ಅಷ್ಟೇ ನನಗೆ ನಿದ್ದೆ ಸಿಗುತ್ತೆ. ಅಂಡ್ ಬರೋ ದಾರಿಯಲ್ಲಿ ಮೆಟ್ರೋ ಅಲ್ಲಿ ಅಲ್ಲಲ್ಲಿ ಒಂದು ಚಿಕ್ಕ ನ್ಯಾಪ್ನ ತಗೊಳ್ತೀನಿ. ಸೊ ಅದರಿಂದ ಮ್ಯಾನೇಜ್ ಆಗುತ್ತೆ ಅಷ್ಟೇ. ಅಂಡ್ ಕಳಶದೊಳಗಡೆ ಏನಾಗ್ತೀರಾ ಅಂತ ಹೇಳ್ತೀರಾ. ಸೊ ಕಳಶದೊಳಗಡೆ ನಾನು ಬರೀ ನೀರ ಹಾಕ್ಬಿಟ್ಟು 1 ರೂಪಾಯಿ ಕಾಯಿನೋ ಅಥವಾ
ಲಕ್ಷ್ಮಿ ಕಾಯಿನೋ ಏನಾದರೂ ನಿಮ್ಮ ಹತ್ರ ಏನು ಅವೈಲಬಲ್ ಇದೆಯಲ್ಲ ಅದೊಂದು ಕಾಯಿನ್ ಹಾಕ್ಬಿಟ್ಟು ವಿಲೇದೆಲ್ಲ ಇಟ್ಬಿಟ್ಟು ನಾನು ಕಲಶನ ಅನ್ನೋದನ್ನು ರೆಡಿ ಮಾಡ್ತೀನಿ. ಎವ್ರಿ ಟೈಮೂ ಇದೇ ರೀತಿ ಇಡ್ತೀನಿ, ಅಷ್ಟೇನೇನು ಸ್ಪೆಷಲ್ ಇಲ್ಲ. ಅದು ಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಅಥವಾ ಏನು ನಾವು ಗೌರಿ ಹಬ್ಬಕ್ಕೆ ಅದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಏನೇನು ಐಟಮ್ಸ್ ಎಲ್ಲ ಹಾಕ್ಬೇಕಲ್ವ ಅದು ಹಾಕಿ ಇಡ್ತೀನಿ ಅಷ್ಟೇ ಫ್ರೆಂಡ್ಸ್. ಬಿದೋಗ್ತೀಯಾ? ಇಳಿಬೇಕಾ? ಇಳಿದ್ಯಾ? ಇಳಿದ್ಯಾ? ನೋಡಿದ್ರಲ್ಲ ಫ್ರೆಂಡ್ಸ್, ಯದುವೀರಿಗೆ ಯಾವ ಥರ ಎಲ್ಲ ಮಾಡಿದ್ದಾನೆ ಅಂತ. ನಾನು ಇದು ಗಮನಿಸೇ ಇಲ್ಲ, ವಿಡಿಯೋ ಎಡಿಟ್ ಮಾಡೋವಾಗೆ ನಾನು ನೋಡಿದ್ದು ಇಷ್ಟು ಕ್ಯೂಟಾಗೆಲ್ಲ ಆಡಿದ್ದಾನೆ ಅಂದ್ಬಿಟ್ಟು ನೋಡ್ಬೋದು. ಈಗ ನಾನು ಕಲಶನಿಟ್ಟು ಕಲಶದೊಳಗಡೆ ನೀರು ಹಾಕಿ ಅದಾದಮೇಲೆ ಒಂದು ಗೋಲ್ಡ್ ಕಾಯಿನ್ ಒಂದು ಸಿಲ್ವರ್ ಕಾಯಿನ್ನ ಹಾಕಿ ವಿಲೇದೆಲೆ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು ಈಗ ಹೂದ ಅಲಂಕಾರ ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾವು ಅಕ್ಷಯ ಪಾತ್ರನ ರೆಡಿ ಮಾಡ್ಕೊಳ್ಬೇಕು. ನಾನು ಬೆಳಗ್ಗೆನೇ ಹೋಗಿ ಈ ಥರ ಚಿಕ್ಕ ಮಡಿಕೆ ತಂದಿದ್ನಲ್ಲ, ಮಣ್ಣಿನ ಮಡಿಕೆ, ಅದಕ್ಕೆ ಚೆನ್ನಾಗಿ ತೊಳೆದು ಸ್ವಲ್ಪ ಗಂಜಲ ಹಾಕಿ ಅದಾದಮೇಲೆ ಅರಿಶಿನ ಬಳ್ದು ಅದಕ್ಕೆ ಕುಂಕುಮ ಅಲ್ಲಿ ಶ್ರೀ ಅಂತ ಬರೀಬೇಕು. ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇರುತ್ತೆ. ಸೊ ನಾವು ಈ ಥರ ಮಾಡ್ತೀವಿ, ನೀವು ಯಾವ ಥರ ಆದರೂ ಡಿಫ್ರೆಂಟಾಗಿ ಮಾಡೋಂಗಿದೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಇದೆಲ್ಲ ಆದಮೇಲೆ ಪಾತ್ರೆಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಅದ್ರ ನಂತರ ನಾವು ಅವತ್ತೇ ಪರ್ಚೇಸ್ ಮಾಡಿರೋವಂತಹ ಕಲ್ಲುಪ್ಪನ್ನ ಅದರೊಳಗಡೆ ಹಾಕಬೇಕು. ನಿಮಗೆ ಎಲ್ಲಿವರೆಗೂ ಹಾಕಬೇಕು ಅನಿಸುತ್ತೋ ಅಲ್ಲಿವರೆಗೂ ಹಾಕಿ. ನಿಮ್ಮ ಪಾತ್ರೆ ಎಷ್ಟು ದೊಡ್ಡದೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಕೂಡ ಕೆಲವೊಂದು ಐಟಮ್ಸ್ನೆಲ್ಲ ಹಾಕ್ಕೊಳ್ಬೇಕಲ್ವ, ಹಾಗಾಗಿ ಸೊ ನಾನು ಒಂದು ಮುಕ್ಕಾಲು ಭಾಗದಷ್ಟು ಹಾಕಿ ಅದಾದಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮನೂ ಕೂಡ ಇದ್ರ ಜೊತೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ನೀವು ಇವಾಗ ನೋಡ್ಬೋದು. ಅದಾದಮೇಲೆ ಅರಿಶಿನದ ಕೊಂಬು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅರಿಶಿನದ ಕೊಂಬಲ್ಲಿ ಒಂದು ದೊಡ್ಡ ಕೊಂಬು ಎರಡು ಚಿಕ್ಕ ಕೊಂಬು ಇರೋ ಥರ ನೋಡ್ಬೋದು, ಇಡಬೇಕು ಆ್ಯಕ್ಚುಲಿ ನೋಡಿ ಈ ಥರದ್ದು. ಅದಾದಮೇಲೆ ಕವಡೆ 5, ಇದೆಲ್ಲ ಗನ್ಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದಾದಮೇಲೆ ಚಕ್ರ ಸಿಗುತ್ತೆ ನಿಮಗೆ, ಅದು ಕೂಡ 5. ಅದಾದಮೇಲೆ ಕಮಲದ ಬೀಜ ಅಂತ ಕೂಡ ಸಿಗುತ್ತೆ, ಅದು ಇಡಬೇಕು. ಅದಿಲ್ಲ ಅಂತ ಅಂದರೆ ನೀವು ಇದು ಗುರುಗಂಜಿ ಅಂತಾರಲ್ವ, ಸೊ ಗುರುಗಂಜಿನ ಏನೋ ಅಂತಾರೆ, ಸೊ ಅದು ಕೂಡ ಇಡ್ಬೋದು. ಸೊ ನಾನು ಇದನ್ನ ಇಡ್ತೀನಿ. ಇದಾದಮೇಲೆ ಎವ್ರಿ ವೀಕು ಕೂಡ ನಾನು ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋದು ಕಲ್ಸಕ್ಕರೆ ಆಗಿರೋದ್ರಿಂದ ಎವ್ರಿ ವೀಕು ಕೂಡ ಕಲ್ಸಕ್ಕರೆನ ಇಟ್ಟು ನಾನು ಪೂಜೆನ ಮಾಡ್ತೀನಿ. ಸೊ ಇದು ಅಕ್ಷಯ ಪಾತ್ರೆ ರೆಡಿ ಆಯಿತು. ಇವಾಗ ನನ್ನ ಪರ್ಸಲ್ಲಿ ಎಷ್ಟಿರುತ್ತೋ ಅಷ್ಟು ಅಮೌಂಟು ಅವತ್ತಿನ ಡೇಲಿ ಏನು ಅಮೌಂಟ್ ಇರುತ್ತೋ ಅದನ್ನು ತೊಗೊಂಡು ಬಂದುಬಿಟ್ಟು ನಾನು ಆ ಅಕ್ಷಯ ಪಾತ್ರೆ ಮೇಲೆ ಇಟ್ಟು ಪೂಜೆಗಿಟ್ಟು ಬೇಡ್ಕೊಳ್ಳೋ ಅಂಥದ್ದು. ನೈವೇದ್ಯಕ್ಕೆ ಪೊಂಗಲ್ ಮಾಡಿದ್ರಲ್ಲ ಅದ್ರ ಜೊತೆಗೆ ನಾನು ಬಾರ್ಲಕ್ಕಿ ಕೂಡ ಇಡ್ತಾ ಇದ್ದೀನಿ. ಬಾರ್ಲಕ್ಕಿ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದೆಲ್ಲ ತೊಗೊಂಡು ಬಂದು ದೇವ್ರ ಮನೇಲಿ ಇಟ್ಟು ಈಗ ನಾನು ಈ ಯಂತ್ರನ ಬರೆದಿದೆ, ಇದು ಕುಬೇರ ಯಂತ್ರ ಅಂತಾರೆ, 9 ಮನೆಯ ಕುಬೇರ ಯಂತ್ರ. ಇದಕ್ಕೆ ಅರಿಶಿನ ಕುಂಕುಮ ಹಾಕಿ ಎಲ್ಲ ಮನೆಗೂ ಒಂದೊಂದು ಕಾಯಿನ್ನ ಇಟ್ಟು ಹೂವು ಇಟ್ಟು ಕುಬೇರನಿಗೆ ಪೂಜೆ ಮಾಡೋ ಅಂಥದ್ದು. ಸೊ ಬನ್ನಿ ಈಗ ನಾನು ಯಾವ ಥರ ಅಲಂಕಾರ ಮಾಡಿದ್ದೀನಿ. ತುಪ್ಪದ ದೀಪ ಮಾತ್ರ ಒಂದು ಕಾಮಾಕ್ಷಿ ದೀಪಕ್ಕೆ ಹಾಕಿದ್ದೀನಿ, ಇನ್ನೆರಡು ಎಣ್ಣೆ ದೀಪ. ಸೊ ಈ ಥರ ನಾನು ರೆಡಿ ಮಾಡಿದೆ. ಇವಾಗ ಪೂಜೆನ ಮಾಡಬೇಕು.
ಪೂಜೆ ಮಾಡಿದ್ದಾಯಿತು ಆ್ಯಂಡ್ ದೊಡ್ಡ ಕೆಲಸ ಇವ್ನಿಗೆ ಊಟ ಮಾಡಿಸಿದ್ದಾಯಿತು. ಸೊ ಇಷ್ಟಾದಮೇಲೆ ನನ್ನ ಟೈಮ್ ಬಂದು ಇವಾಗ 10:45 ಆಗಿದೆ. ಆ್ಯಕ್ಚುಲಾಗಿ ಅವ್ನಿಗೊಂದೇ ಸಲ ಟಿಫನ್ಗೆ ನಮಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರಲ್ಲ ಅದರಲ್ಲೇ ತೆಗೆದಿಟ್ಬಿಟ್ಟು ಒಗ್ಗರಣೆಗೆ ಹಾಕೋಕ್ಕೂ ಮುಂಚೆ, ಖಾರ ಹಾಕೋಕ್ಕೂ ಮುಂಚೆ ಸಪ್ರೇಟಾಗಿ ಅವ್ನಿಗೆ ಸ್ವಲ್ಪ ಖಾರ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಸಾಂಬಾರು ಮಾಡಿದರು. ಅದ್ರ ಜೊತೆಗೆ ರೈಸ್ ಮಾಡಿಬಿಟ್ಟು ಅವ್ನಿಗೆ ತಿನ್ನಿಸ್ಬಿಟ್ಟೆ ಸ್ವಲ್ಪ ತುಪ್ಪ ಹಾಕ್ಕೊಂಡು. ಆ್ಯಂಡ್ ಪೂಜೆ ನೋಡಿದ್ರಲ್ಲ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದೀನಿ. ಸೊ ನನಗಂತೂ ತುಂಬಾ ಖುಷಿಯಾಗುತ್ತೆ, ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನನಗೆ ಈ ಥರ ಪೂಜೆ ಎಲ್ಲ ಮಾಡೋದಕ್ಕೆ. ಹೇಗೆ ಅನ್ನಿಸ್ತು ಈ ಥರ ಪೂಜೆ ಮಾಡಿರೋದು? ಎಲ್ಲ ಧೂಪ ಹಾಕಿದ್ದೀನಿ, ಫುಲ್ ಪಾಸಿಟಿವ್ ವೈಬ್ಸ್. ಆ್ಯಂಡ್ ಈಗ ತಿಂಡಿನ ನಾನು ಮಾಡ್ತೀನಿ. ಸೊ ತಿಂಡಿನ ತಿನ್ಕೊಳ್ಳೋಣ. ಚಿತ್ರಾನ್ನ ಮಾಡಿದ್ದಾರೆ, ಚಿತ್ರಾನ್ನ ಬೇಡ, ಒಂದೊಂದ್ಸಲಿ ನಾನು ನುಗ್ಗೆಕಾಯಿ ಸಾರು ಅನ್ನ ತಿನ್ಕೊಳ್ತೀನಿ. ಆ್ಯಂಡ್ ಮತ್ತೆ ಇವತ್ತು ಆಫ್ ಡೇ ಬಂದುಬಿಡ್ತಾರೆ, ಒಂದು ಗೃಹ ಪ್ರವೇಶ ಇದೆ, ಅಲ್ಲಿ ಹೋಗಬೇಕು. ಹಾಗಾಗಿ ಜಲ್ದಿ ಮಾಡಿಟ್ಬಿಟ್ಟು ಪಾಪ ಅವರೂ ಹೋದರು. ಆ್ಯಂಡ್ ಯದುವೀರ್ ಅಲ್ಲಿದ್ದಾನೆ. ನನಗಿನ್ನು ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ. ಇವಾಗ ಕೂತ್ಕೊಂಡು ಇನ್ನು ಆಫೀಸ್ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲೇ ಸಂಜೆ ಆಗಿಬಿಡುತ್ತೆ. ಸಂಜೆ ಒಂದ್ಸಲಿ ಪೂಜೆ ಮಾಡೋದು. ರೂಪೇಶ್ ಬಂದಮೇಲೆ ಸೊ ರೂಪೇಶ್ ಬಂದಮೇಲೆ ಇದು GRTಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ. ಇವತ್ತು ಚಿಕ್ಕದಾದರೂ ಒಂದು ಗೋಲ್ಡ್ ನಾಣ್ಯನೋ ಅಥವಾ ಸಿಲ್ವರ್ ನಾಣ್ಯನೋ ತರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಏನು ತೊಗೊಳ್ಳೋದೋ ಗೊತ್ತಿಲ್ಲ. ಹಾಗಾಗಿ ಯಾವುದಾದ್ರೂ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ್ಯಂಡ್ ಸೇವಿಂಗ್ಸ್ ಮಾಡಿಟ್ಟಿರೋ ದುಡ್ಡೆಲ್ಲನೂ ಅಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು, ಅಂದರೆ ಪೂಜೆ ಮಾಡೋಕ್ಕೆ ಅಂತಲೇ ಒಂದಷ್ಟು ಕಟ್ಟು ರೂಪೇಶ್ ತೊಗೊಬಂದಿಟ್ಟಿರ್ತಾರೆ. ಸೊ ಪ್ರತಿ ಸಲ ಅದನ್ನು ಪೂಜೆ ಮಾಡ್ತೀನಿ, ಹಾಗೆ ಎತ್ತಿರ್ತೀನಿ, ಪೂಜೆ ಮಾಡ್ತೀನಿ, ಅದೇ ಎತ್ತಿರ್ತೀನಿ, ಅದನ್ನು ಖರ್ಚೆಲ್ಲ ಮಾಡೋದಿಲ್ಲ. ಹಾಗಾಗಿ ಅದನ್ನು ಇಟ್ಟು ಪೂಜೆ ಮಾಡಿದ್ದಾಯಿತು. ಒಂದು ಸಿಲ್ವರ್ ನಾಣ್ಯ ಮತ್ತು ಒಂದು ಗೋಲ್ಡ್ ಕಾಯಿನ್ ಇದೆ, ಸೊ ಲಕ್ಷ್ಮಿ ಗೋಲ್ಡ್ ಕಾಯಿನು. ಅವೆರಡೂ ಅಕ್ಷಯ ಪಾತ್ರೆ ಒಳಗಡೆ ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೂ ಪೂಜೆ ಮಾಡಿದ್ದಾಯಿತು. ಈ ರೀತಿ ಮಾಡೋದ್ರಿಂದ ನಮ್ಮ ಒಂದು ವರ್ಷ ಪ್ರೋಗ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಪ್ರತಿ ವರ್ಷ ಇದೇ ರೀತಿ ಮಾಡ್ತೀನಿ. ಆ್ಯಂಡ್ ಬೇರೆ ಯಂತ್ರ ಕೂಡ ಮಾಡಿ ನಾನು ಪೂಜೆ ಕೂಡ ಮಾಡಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲಾಗಿ ನಿಮಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅದನ್ನು ಹಾಕ್ತಾರೆ, ಯಾವ ಥರ ಹಾಕಬೇಕು, ನಿಮ್ಗೆಲ್ಲಿ ಸಿಕ್ತು, ನನಗೆಲ್ಲಿ ಸಿಕ್ತು ಅನ್ನೋದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹೊಟ್ಟೆ ಬೇರೆ ತಾಳ ಆಗ್ತಾಯಿದೆ, ತುಂಬಾ ಕೆಲಸ ಎಲ್ಲ ಮಾಡಿದ್ದಾಗಿದೆ. ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ, ಓಕೆನಾ? ಹಾಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರೂಪೇಶ್ ಬಂದರು ಆಫೀಸಿಂದ. ಪಪ್ಪು ಇಲ್ಲ. ಪಪ್ಪು ಎಲ್ಲಿ? ಪಪ್ಪು ಎಲ್ಲಿ? ಪಪ್ಪು ರೂಪೇಶ್ ಬೇಗ ಬಂದಿದ್ದಾರೆ ಅಕ್ಷಯ ತೃತೀಯಗೆ ನನಗೆ ಏನಾದರೂ ಕೊಡ್ಸಕ್ಕೆ. ನನ್ನ 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 ಕಿಸಿ ಕೊಡುತ್ತೆ, ಕಿಸ್ ಕೊಟ್ಬಿಡು, ಪಪ್ಪಿ ಕೊಡು. ಅಯ್ಯೋ ಹಗ್ಗಿ ಟೈಟ್ ಆಗಿ, ಈ ಕಡೆ ಟೈಟ್ ಆಗಿ, ಈ ಕಡೆ ಟೈಟ್ ಆಗಿ, ಈ ಕಡೆ ಹಗ್ಗಿ ಟೈಟ್ ಆಗಿ, ಹಿಂಗ ಟೈಟ್. ಲೇ ಸಾಲ ಇಲ್ಲ, ಇನ್ನ ಟೈಟ್, ಇನ್ನ ಟೈಟ್ ಟೈಟ್. ಸಾಕು ಬಿಡು ಪಾಪ ಮಗು. ಏಯ್ ನನ್ನ ಓನ್ಲಿ ಒನ್ ಪೀಸ್. ನನ್ನ ರೂಪೇಶ್ ಏನು ಕೊಡಿಸ್ತೀರಾ? ಏನಕ್ಕೆ? ಅಕ್ಷಯ ತೃತೀಯಾಗೆ ಏನು ಬೇಕು? ಎಷ್ಟು ಗ್ರಾಮ್ಸ್ ಅಂತ ಹೇಳು, ನಾನು ಡಿಸೈಡ್ ಆಗ್ತೀನಿ. ಬ್ಯಾಂಗಲ್ಸಾ, ನಕ್ಲೇಸಾ, ಏನು ಬೇಕು? ಏನು ತಗೊಳ್ಳೋದು ಏನೋ ನಿನ್ಗೆ ಐಡಿಯಾ ಇಲ್ಲ ಏನು ತಗೋಬೇಕು ಅಂತ. ಏನು ಕೊಡಿಸ್ತೀಯಾ? ಏನು ಬೇಕು ಹೇಳು, ಏನು ಕೊಡಿಸ್ತೀಯಾ? ಏನು ಬೇಕು? ಒಂದು ನಕ್ಲೇಸ್ ಕೊಡಿಸು, ಒಂದು 20 ಗ್ರಾಮ್ಸಲ್ಲಿ. ನಿನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ತೋರಿಸಿ ಎಷ್ಟೈತಾ, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಒಂದು ನಿಮಿಷ ಪ್ಲೀಸ್ 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 ಬ್ಯಾಲೆನ್ಸ್ ತೋರಿಸು, ಆಮೇಲೆ ನಾನು ತಗೋಬೇಕು ಅಂತ ಡಿಸೈಡ್ ಆಗ್ತೀನಿ. ಪ್ಲೀಸ್ ರೂಪೇಶ್. ನೋ ನೋ ನಮ್ಮ ನೋ ನೋ ನೋ. ಓಕೆ ಫ್ರೆಂಡ್ಸ್, ಇವಾಗ ಇವರಿಬ್ರು ತಿನ್ನೋ ಅಷ್ಟೆಲ್ಲ ನಾನು ಹೋಗಿ ಕಸ ಎಲ್ಲ ಗುಡ್ಸಿ ಮಖ ತೊಳ್ಕೊಂಡು ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಅಷ್ಟೆಲ್ಲ ಟೈಮ್ ಇಲ್ಲ. ಬಂದೆ ಆಯ್ತು ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ರೆಡಿಯಾಗಿ ಬಂದೆ. ಪ್ಲಾನಲ್ಲಿ ಗ್ರಾಸ್ಟಿಕ್ ಚೇಂಜು. ನಾವಿವಾಗ ಗೋಲ್ಡ್ ತೊಗೊಳಕ್ಕೆ ಹೋಗ್ತಾ ಇಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಒಂದು ಕೆಲಸ ಇದೆ. ಅವ್ರು ಕಾಲ್ ಮಾಡಿ ಇವಾಗ 7 o'clock ಅಲ್ಲಿರಿ ಫೈನಲ್ ಸೆಟ್ಟಿಂಗ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂದರು. ಹಾಗಾಗಿ ಸರಿ ಗೋಲ್ಡ್ ಆಮೇಲೆ ನೋಡೋಣ, ಅಲ್ಲಿ ಬೇಗ ಕೆಲಸ ಮುಗಿದ್ರೆ ಬರೋವಾಗ ತೊಗೊಳ್ಳೋದು, ಇಲ್ಲ ಅಂದರೆ ದಟ್ಸ್ ಓಕೆ. ಗೋಲ್ಡ್ಗಿಂತ ಪ್ರೀಶಿಯಸ್ ಆಗಿರುವಂತಹ ಜಿಯನ್ನ ಕೊಡ್ತೀನಿ. ಸಾರಿ,
ಗೋಲ್ಡ್ಗಿಂತ ಪ್ರೀಶಿಯಸ್ ಆಗಿರೋ ಅಂತ ಥಿಂಗ್ ಹ್ಯಾಪನ್ ಆಗ್ತಾ ಇದೆ ನಮ್ಮ ಒಂದು ಲೈಫಲ್ಲಿ. ಹಾಗಾಗಿ ಅದೇ ನಮಗೆ ದೇವ್ರ ಕಡೆಯಿಂದ ಗಿಫ್ಟು. ಸೊ ಬೆಳಗ್ಗೆ ತಾನೇ ನಾನು ವರನ ಕೇಳಿದೆ, ದೇವ್ರ ಹತ್ರ ಇಷ್ಟು ಬೇಗ ಕರುಣೆಗೆ ತೋರಿಸ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ನಿಮ್ಮ ಆಶೀರ್ವಾದ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ದೇವ್ರ ದೀಪ ಹಚ್ಬಿಟ್ಟು ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನಾವು ಅಂದ್ಕೊಂಡಿರೋ ಥರ ಆಗಲಿ ಅಂತ ನೀವು ಕೂಡ ಶುಭ ಕೋರಿ. ನಾನು ಈ ವ್ಲಾಗ್ ಹಾಕೋ ಅಷ್ಟರಲ್ಲಿ ಆಲ್ರೆಡಿ ಆಗೋಗಿರುತ್ತೇನೋ ಗೊತ್ತಿಲ್ಲ, ನಾನು ಮುಂದೆ ಬರೋವಂಥ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಗೆಸ್ ಮಾಡಿ ಏನಿರಬಹುದು ಅಂದ್ಬಿಟ್ಟು, ಓಕೆನಾ? ಆ್ಯಂಡ್ ಟೈಮ್ ಆಯಿತು. ರೂಪೇಶ್ ಬೇರೆ ನಡಿ 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 ಅಂತ ಇದ್ದಾರೆ, ಮಳೆ ಬೇರೆ ಬರೋ ಥರ ಇದೆ, ಟ್ರಾಫಿಕ್ ಬೇರೆ ಜಾಮ್ ಆಗಿಬಿಡುತ್ತೆ. ನಾವು ಇಲ್ಲಿಂದ ನಾಗವರ ಹೋಗ್ಬೇಕೀಗ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಎದುವಿಗೆ ಹಾಲು ಕುಡಿಸ್ಕೊಂಡು ಹೋಗೋಣ, ಬಿಕಾಸ್ ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ನೀನು ಐ ಯು ಹ್ಯಾಪಿ? ಓಕೆ, ಐ ಯು ಹ್ಯಾಪಿ ಬಂಗಾರ? ಹಾಯ್ ಮಾಡಿ, ಹಾಯ್ ಮಾಡ್ಬಿಡಿ ಎಲ್ಲರೂ. ಗುಡ್ ಈವ್ನಿಂಗ್. ಅವ್ನು ನನಗಿಂತ ಹ್ಯಾಪಿ ಆಗಿಬಿಟ್ಟಿದ್ದಾನೆ, ಅವ್ನಿಗೆ ಏನು ಅರ್ಥ ಆಯ್ತೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ದೀಪ ಹಚ್ಚೋಣ ಬನ್ನಿ. ಇಲ್ಲಿ ಯದುವೀರ್ ಹಾಯ್ ಮಾಡು. ನಾನು ಯದುವೀರ್ ಹಿಂದೆಗಡೆ ಕೂತಿದ್ದೀವಿ, ಕಂಫರ್ಟಬಲ್ ಆಗಿ ಹೋಗೋಣ ಅಂತ. ಸೊ ರೂಪೇಶ್ ಮುಂದೆ ಇದ್ದಾರೆ. ಸೊ ಹೋಗೋಣ ಬನ್ನಿ, ಟೈಮ್ ಆಗೋಯ್ತು. ನಮ್ಮ ಚಿಕ್ಕಮ್ಮವರು ಗೃಹ ಪ್ರವೇಶಕ್ಕೆ ಹೋಗಿದ್ರಲ್ಲ, ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮವರೆಲ್ಲ ಹೋಗಿದ್ರು. ನಮ್ಗೆ ಸ್ವಲ್ಪ ಆಫೀಸ್ ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ಹೋಗ್ಲಿಲ್ಲ. ಅವ್ರು ಅಲ್ಲಿಂದ ಹಂಗೆ ಬರ್ತಾ ಇದ್ದಾರೆ, ನಾವು ಇಲ್ಲಿಂದ ಹೋಗಿ ಜಾಯ್ನ್ ಆಗ್ತೀವಿ. ಹೋಗಿದ್ ಕೆಲಸ ಕಂಪ್ಲೀಟ್ ಆಯ್ತು ಅಂಡ್ ವಿ ಆರ್ ಸೋ ಹ್ಯಾಪಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಆಕ್ಚುಲಿ ಫಿಕ್ಸ್ ಆಗಿದ್ದು. ಸೊ ಕಂಪ್ಲೀಟ್ ಆಯ್ತು ಅಂಡ್ ಅಡ್ವಾನ್ಸ್ ಎಲ್ಲಾನು ಪೇ ಆಯ್ತು. ಅಂಡ್ ರೂಪೇಶ್ನ ಕೇಳೋಣ ಹೇಗ್ ಫೀಲ್ ಆಗ್ತಿದೆ ಅಂತ. ಅದಕ್ಕೂ ಮುಂಚೆ ನಾನು ಇವಾಗ ಏನು ರಿವೀಲ್ ಮಾಡ್ತಾ ಇಲ್ಲ, ಎಲ್ಲ ರೆಡಿ ಆದ್ಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಏನ್ ಮಾಡಕ್ ಹೊರಟಿದೀವಿ ನಾವು ಅಂದ್ಬಿಟ್ಟು ಎಲ್ಲಾನು ನಿಮ್ ಮುಂದೆ ಶೇರ್ ಮಾಡ್ತೀನಿ ಗುಡ್ ನ್ಯೂಸ್ ನ, ಓಕೆನಾ? ಸೊ ಏನೇ ಮಾಡ್ಲಿ ಅದಕ್ಕೆ ಎಲ್ಲಾರು ಬ್ಲೆಸ್ಸಿಂಗ್ಸ್ ನ ಬೇಕು. ಇಷ್ಟು ದಿವಸನೂ ಬ್ಲೆಸ್ಸಿಂಗ್ ಕೊಟ್ಟಿದ್ದೀರಾ, ಇನ್ಮೇಲೆ ಕೂಡ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮನೆ ಮಗಳು ಅನ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಅಕ್ಕ ಅನ್ಕೊಳ್ಳಿ, ನಿಮ್ಮ ತಂಗಿ ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್ ಅನ್ಕೊಳ್ಳಿ, ಏನ್ ಅನ್ಕೊಳ್ತಿರೋ ಗೊತ್ತಿಲ್ಲ, ನನ್ಗೆ ನಿಮ್ಮೆಲ್ಲಾರು ಬ್ಲೆಸ್ಸಿಂಗ್ಸ್ ಬೇಕು. ಅಂಡ್ ರೂಪೇಶ್ ನ ಮಾತಾಡ್ಸೋಣ. ಅವ್ರು ಹೇಳಿ ರೂಪೇಶ್. ಕಂಗ್ರ್ಯಾಚುಲೇಷನ್ಸ್. ಪಾಪ ಇವರೇ ಇನ್ವೆಸ್ಟರು. ಸೊ ನಾನು ಒಬ್ನೇ ಅಲ್ಲ, ಫ್ಯಾಮಿಲಿ, ಇದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ಇನ್ವೆಸ್ಟ್ಮೆಂಟ್. ಅಂದ್ರೆ ನಮ್ ಚಿಕ್ಕಪ್ಪ ಇವರಿಬ್ರು ಸೇರ್ಕೊಂಡು ಇನ್ವೆಸ್ಟ್. ಸೊ ಹೇಳ್ತೀವಿ. ಸೊ ಹೆಂಗ ಅನಿಸ್ತಾ ಇದೆ? ಫೈನಲಿ ನಮ್ದು ಅಂತ ಆಯ್ತು. ಅದೇ ತರ ಪ್ರೀತಿ, ಅಭಿಮಾನ, ವಿಶ್ವಾಸ ಎಲ್ಲ ದೇವ್ರ ದಯೆಯಿಂದ ಒಳ್ಳೇದಾದ್ರೆ ಸಾಕು. ಗೆಸ್ ಮಾಡಿ ನೋಡೋಣ ಏನಿರ್ಬೋದು ಅಂತ ಗೆಸ್ ಮಾಡಿ. ಅಂಡ್ ಅಂಡ್ ಯದುವೀರೆಲ್ಲ ಆ ಕಾರಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ಸೊ ನಾನು ರೂಪೇಶ್ ಮಾತ್ರ ಈ ಕಾರಲ್ಲಿ ಇದೀವಿ. ಇವಾಗ ಫುಲ್ ಪ್ಲಾನಿಂಗ್ ಮಾಡ್ಬೇಕು, ಏನು ನೆಕ್ಸ್ಟ್ ಸ್ಟೆಪ್ ಏನು, ಏನ್ ಮಾಡ್ಬೇಕು. ನಾಳೆ ಪುರೋಹಿತರನ್ನ ಮೀಟ್ ಆಗ್ಬೇಕು, ಒಂದೊಳ್ಳೆ ಟೈಮಿಂಗ್ ನ ಕೇಳ್ಬೇಕು. ಓಕೆ ನೋಡೋಣ, ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಎಲ್ಲ ಒಳ್ಳೇದಾಗ್ತಾ ಇದೆ ನಮ್ಮ ಲೈಫಲ್ಲೂ, ಇನ್ನೂ ಇದೇ ರೀತಿ ಒಳ್ಳೇದಾಗ್ತಾ ಇರ್ಲಿ, ಓಕೆನಾ? ಮನೆಗೆ ಹೋದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಜಸ್ಟ್ ಮನೆಗೆ ರೀಚ್ ಆದ್ವಿ. ನಮ್ಮ ಅತ್ತೆ ಬೆಳಗ್ಗೆ ಮಾಡಿರೋ ಚಿತ್ರಾನ್ನ ಇತ್ತು, ಅದೇ ತಿನ್ಕೋತಾ ಇದ್ದೀವಿ. ಅವ್ನು ಹರ್ಷ ಮಿಕ್ಸರಲ್ಲಿ ಹಾಕೊಂಡು ತಿಂತವನೆ. ಹ್ಯಾಪಿ ಹೊಟ್ಟೆ ಹಶು ಆಗ್ತೈತಲ್ಲ, ಚೆನ್ನಾಗಿಲ್ದಿದ್ದು ತಿನ್ಬೇಕು. ಚೆನ್ನಾಗಿದೆ, ನನಗೆ ಈ ಚಿತ್ರಾನ್ನ ಇಷ್ಟ ಆಗಲ್ಲ. ಹೇಳ್ತೀನಿ ಎಲ್ರಿಗೂ ಗುಡ್ ನ್ಯೂಸ್ ಅಂತ. ಏನು ಅಂತ ಹೇಳ್ಬೇಡ, ಗುಡ್ ನ್ಯೂಸ್ ಅಂತ ಹೇಳಿ. ಗುಡ್ ನ್ಯೂಸ್ ಗುಡ್ ನ್ಯೂಸ್. ಎಷ್ಟು ತಿಂಗಳು ಕಾಮಿಡಿ ನಿನಗಾಗುತ್ತೆ, ನನಗೇನಕ್ಕಾಗುತ್ತೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಹೇಳಿ ಎಲ್ರಿಗೂ ಸಪೋರ್ಟ್ ಮಾಡೋಕ್ಕೆ. ಎಲ್ಲರೂ ಸಪೋರ್ಟ್ ಮಾಡಿ ಹೇಳಿ ಬಾಬಾ. ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ನಾಳೆ ಕಟ್ಟಿ ಮಾಡ್ತಿಲ್ಲ ಅಲ್ಪ, ನಾನೇ ಶೇವ್ ಮಾಡಕ್ಕೆ ತಲೆ ಎಲ್ಲ ಮಾಡಕ್ಕೆ ಓಕೆ ಫ್ರೆಂಡ್ಸ್,
ಯದುವೀರ್ ಆಟ ಆಡ್ತಾ ಇದ್ದಾನೆ. ಬಾಯ್.